ಹಾಯ್ ಗಾಯ್ಸ್, ಮತ್ತೆ ಬಂದಿದ್ದೀನಿ ಒಂದು ಹೊಸ ಕತೆ ತಗೊಂಡು ನಿಮ್ಗೋಸ್ಕರ ಅಂತ. ಇಂಗ್ಲಿಷ್ ಕಲಿಯೋದಕ್ಕೆ ಹೋಗಿ ಟೀಚರ್ ತಂಗಿಯನ್ನೇ ಬುಟ್ಟಿಗೆ ಹಾಕೊಂಡು ಮಂಚದ ಸುಖ ಅನುಭವಿಸಿ ಮಜಾ ಮಾಡ್ತಿದ್ದಾಗ ಅವನ ಲವ್ವರ್ ಎಲ್ಲಾನು ಕದ್ದು ನೋಡಿ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವನನ್ನ ಕರೆಸ್ಕೊಂಡು ತಾನು ಕೂಡ ಮಂಚದ ಸುಖ ಅನುಭವಿಸಿದ್ಲು. ಕತೆ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಕೊನೆ ತನಕ ಕಥೆನ ಕೇಳಿ. ಆಕಾಶ್ ಒಬ್ಬ ಆಗರ್ಭ ಶ್ರೀಮಂತನ ಮಗ. ಅವನ ತಂದೆ ಸ್ವಂತ ಬಿಸ್ನೆಸ್ ಮಾಡ್ತಿರ್ತಾನೆ. ಮಗ ಚೆನ್ನಾಗಿ ಓದ್ಲಿ ಅಂತ ದೊಡ್ಡ ಕಾಲೇಜ್ಗೂ ಸೇರಿಸ್ತಾನೆ. ಆದ್ರೆ ಓದೋದ್ರಲ್ಲಿ ಆಸಕ್ತಿ ಇಲ್ಲದ ಆಕಾಶ್ ಫೇಲ್ ಆಗೋಗ್ತಾನೆ. ಆದ್ರೆ ಇದನ್ನ ತನ್ನ ತಂದೆಗೆ ಹೇಳ್ದೆ ಕಾಲೇಜ್ಗೆ ಹೋಗೋ ತರ ಹೋಗೋದು, ಪಾರ್ಕಲ್ಲಿ ಕೂತು ಎದ್ ಬರೋದು, ಇದನ್ನೇ ಮಾಡ್ತಿರ್ತಾನೆ. ಹೀಗೆ ಒಂದಿನ ಪಾರ್ಕಲ್ಲಿ ಕೂತಿದ್ದಾಗ ಒಂದು ಹುಡುಗಿ ಪರಿಚಯ ಆಗತ್ತೆ. ಅವಳ ಹೆಸರು ಚೈತ್ರ. ದಿನಾ ಬಂದು ಅದೇ ಪಾರ್ಕಲ್ಲಿ ಕೂತಿರ್ತಿದ್ದ ಆಕಾಶ್ ಚೈತ್ರಳನ್ನ ಪರಿಚಯ ಮಾಡ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವರಿಬ್ಬರ ನಡುವೆ ಸ್ನೇಹವಾಗತ್ತೆ. ಸ್ನೇಹ ಪ್ರೀತಿಗೆ ತಿರುಗತ್ತೆ. ಇಬ್ರು ಪ್ರೀತಿಸೋದಕ್ಕೆ ಶುರುವಾದಾಗಿಂದ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ದಿನ ಹೇಗ್ ಕಳಿಯುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಆಕಾಶ್ ಅಷ್ಟು ತಿರುಗಾಡ್ತಾ ಆರಾಮಾಗಿ ಜೀವನ ನಡೀತಾ ಇರತ್ತೆ. ಆದ್ರೆ ಒಂದಿನ ಆಕಾಶ್ ಅಪ್ಪಂಗೆ ಇವನು ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಫೋನ್ ಮಾಡಿ ಅವನನ್ನ ಮನೆಗೆ ಕರೆದು ಬೈತಾನೆ. ಯಾಕೆ ಹೀಗ್ ಮಾಡ್ದೆ, ನಾನ್ ನಿನ್ಗೆ ಏನ್ ಕಡಿಮೆ ಮಾಡಿದ್ದೆ ಅಂತ ಬೈತಾನೆ. ನನ್ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಂಗೆ ಓದೋದ್ರಲ್ಲಿ ಆಸಕ್ತಿನೇ ಇಲ್ಲ, ನಿಮ್ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಕೇಳಿದಾಗ, ನಾನು ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ಇಂಗ್ಲಿಷ್ ಚೆನ್ನಾಗಿ ಬರಬೇಕು, ನಿಂಗೆ ಸ್ವಲ್ಪನೂ ಬರೋದಿಲ್ಲ, ಮೊದಲು ಇಂಗ್ಲಿಷ್ ಕಲಿ, ಅದಾದ್ಮೇಲೆ ಮೆಕ್ಕಿದ್ದು ಅಂತ ಹೇಳ್ತಾನೆ. ಆಕಾಶ್ ಬೇಸರದಿಂದ ಮತ್ತೆ ಬಂದು ಅದೇ ಪಾರ್ಕಲ್ಲಿ ಕೂತಾಗ ಅಲ್ಲಿಗೆ ಚೈತ್ರ ಬರ್ತಾಳೆ. ಯಾಕೆ ಬೇಜಾರಲ್ಲಿ ಕೂತಿದ್ಯಾ ಅಂತ ಕೇಳಿದಾಗ, ನನ್ನಪ್ಪಂಗೆ ನಾನು ಕಾಲೇಜ್ ಬಿಟ್ಟಿರೋದು ಗೊತ್ತಾಗ್ಬಿಟ್ಟಿದೆ, ಅದಕ್ಕಾಗಿ ಬೈದ್ರು. ನಮ್ಮ ಕಂಪನಿನಲ್ಲಿ ಕೆಲಸ ಮಾಡ್ತೀನಿ ಅಂದರೆ ನಿಂಗೆ ಇಂಗ್ಲೀಷೇ ಬರೋದಿಲ್ಲ, ಹಾಗಾಗಿ ನನ್ನ ಕಂಪ್ನಿನಲ್ಲಿ ಕೆಲಸ ಕೊಡೋದಿಲ್ಲ ಅಂದರು, ಹಾಗಾಗಿ ಬೇಜಾರಾಗಿದೆ ಅಂತ ಹೇಳ್ತಾನೆ. ಅದಕ್ಕ್ಯಾಕೆ ಬೇಜಾರಾಗ್ತೀಯಾ, ನಂಗೊಬ್ಳು ಫ್ರೆಂಡ್ ಇದ್ದಾಳೆ, ಹೆಸರು ಆರ್ತಿ, ಅವಳಿಗೊಬ್ಬ ಅಣ್ಣ ಇದ್ದಾನೆ ಅರುಣ್ ಅಂತ. ಅವನು ಇಂಗ್ಲಿಷ್ ಟೀಚರ್, ಮನೆಯಲ್ಲಿ ಕೂಡ ಟ್ಯೂಷನ್ ತಗೊಳ್ತಾನೆ. ನೀನ್ ಯಾಕೆ ಅವನ ಹತ್ರ ಟ್ಯೂಷನ್ ತಗೊಂಡು ಇಂಗ್ಲಿಷ್ ಕಲಿಬಾರ್ದು ಅಂತ ಹೇಳ್ತಾಳೆ. ಅವನಿಗೂ ಕೂಡ ಖುಷಿ ಆಗತ್ತೆ. ಅರುಣ್ ಅಡ್ರೆಸ್ನ ತಗೊಂಡು ಮನೆಗೆ ಬಂದು ಅವನ ತಂದೆ ಹತ್ರ ವಿಷಯನ ತಿಳಿಸ್ತಾನೆ. ಅವ್ರ ತಂದೆ ಕೂಡ ಖುಷಿಯಿಂದ ಒಪ್ಕೊಳ್ತಾರೆ. ಮಾರನೇ ದಿನ ಚೈತ್ರ ಹೇಳಿದ ವಿಳಾಸನ ಹುಡುಕೊಂಡು ಅಲ್ಲಿಗೆ ಬಂದು ಬಾಗ್ಲು ತಟ್ತಾನೆ. ಬಾಗ್ಲು ತೆರೆದಂಥ ಆರ್ತಿ, ಯಾರ್ ನೀವು ಅಂತ ಕೇಳಿದಾಗ, ನಿಮ್ಮ ಅಣ್ಣ ಎಲ್ಲಿ, ಇಂಗ್ಲಿಷ್ ಟ್ಯೂಷನ್ ಮಾಡ್ತಾರಂತಲ್ಲ, ಹಾಗಾಗಿ ಹುಡುಕೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಆರ್ತಿ ಅವನನ್ನ ನೋಡಿ ಖುಷಿಯಿಂದ ಒಳಗ್ ಕರೀತಾಳೆ. ಅವನಿರೋ ಅಂದ ಚಂದನೆಲ್ಲ ನೋಡಿ ಅವನ ಮೇಲೆ ಮನ್ಸಾಗಿರತ್ತೆ. ಅವನ ಪಕ್ಕದಲ್ಲಿ ನೀವು ತುಂಬಾ ಸುಂದರವಾಗಿದ್ದೀರಾ ಅಂತ ಹೇಳ್ತಾಳೆ. ಅವನ್ ಕೂಡ ಅವಳ ಸೌಂದರ್ಯವನ್ನ ನೋಡಿ ಕಳೆದೇ ಹೋಗಿರ್ತಾನೆ. ನೀವು ಕೂಡ ಅಷ್ಟೇ ತುಂಬಾ ಸುಂದರವಾಗಿದ್ದೀರಾ, ಈ ಸೀರೆ ನಿಮ್ಗೆ ಸುಂದರವಾಗಿ ಕಾಣಿಸ್ತಿದೆ ಅಂತ ಹೊಗಳುತ್ತಾನೆ. ಅವಳು ಕೂಡ ನಾಚ್ಕೊಳ್ತಾ ಧನ್ಯವಾದಗಳನ್ನ ತಿಳಿಸ್ತಾಳೆ. ಅವನಿಗೆ ಕಾಫಿ ಮಾಡ್ಕೊಂಡು ತಂದು ಅವನಿಗೆ ಕೊಡೋದಿಕ್ಕೆ ಅಂತ ಬಗ್ತಾಳೆ. ಅವಳ ಸೀರೆಯ ಸೆರಗು ಕೆಳಗ್ ಬಿದ್ದೋಗುತ್ತೆ. ಅದ್ರ ಒಳಗಿದ್ದ ಸೌಂದರ್ಯನ ನೋಡಿ ಆಕಾಶ್ ಒಂದ್ ಕ್ಷಣ ಮಾತು ಬರದ ಮೂಕನಾಗೋಗ್ತಾನೆ. ಆ ಸೌಂದರ್ಯನ ನೋಡಿ ಕಣ್ಣು ಪಿಳಿಪಿಳಿ ಬೀರ್ತಾ ಸುಮ್ಮನೆ ಕೂತ್ ಬಿಡ್ತಾನೆ. ಆಗ ಅವಳೇ ಬಂದು ಪಕ್ಕದಲ್ಲಿ ಕೂತು, ನೀವಂದ್ರೆ ನಂಗೆ ತುಂಬಾ ಇಷ್ಟ, ಚೈತ್ರನ್ ಜೊತೆನಲ್ಲಿ ನಾನು ತುಂಬಾ ಸಲ ನಿಮ್ಮನ್ನ ನೋಡಿದ್ದೀನಿ, ಮೊದಲನೇ ಸಲ ನೋಡ್ದಾಗ್ಲೇ ನಿಮ್ಮ ಮೇಲೆ ಆಸೆ ಆಯ್ತು,
ಆದ್ರೆ ಏನ್ ಮಾಡೋದು, ನೀವು ಚೈತ್ರಾಳ ಬಾಯ್ ಫ್ರೆಂಡ್ ಅಂತ ಸುಮ್ಮನಾದೆ ಅಂತ ಹೇಳ್ತಾಳೆ. ಅವಳ ಬೇಜಾರಾದ ಮುಖವನ್ನ ನೋಡಿ ಆಕಾಶ್ಗೂ ಬೇಜಾರಾಗಿ, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಚೈತ್ರಾಳ ಬಾಯ್ ಫ್ರೆಂಡ್ ಅಲ್ಲ, ಬರೀ ಫ್ರೆಂಡ್ ಅಷ್ಟೆ. ಈಗಷ್ಟೇ ನಿಮ್ಮನ್ನ ನೋಡ್ದಾಗ್ನಿಂದ ನನ್ನ ಹೃದಯ ನನ್ನ ಹತ್ರನೇ ಇಲ್ಲ, ಎಲ್ಲೋ ಕಳೆದು ಹೋಗಿದೆ. ನನಗೂ ನೀವಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಆಗ ಚೈತ್ರ ಅವನ ಕೈ ಹಿಡ್ಕೊಂಡು ತನ್ನ ರೂಮ್ಗೆ ಕರ್ಕೊಂಡು ಹೋಗಿ ಕೆಲಸನ ಶುರು ಹಚ್ಕೊಳ್ತಾಳೆ. ಇಬ್ರು ಕೂಡ ಸುಖಪಟ್ಟು ಮಜಾ ಮಾಡಿ ಆಕಾಶ್ ಅಲ್ಲಿಂದ ಹೊರಡ್ತಾನೆ. ಆಮೇಲೆ ಇಂಗ್ಲಿಷ್ ಕ್ಲಾಸ್ಗೂ ಜಾಯ್ನ್ ಆಗ್ತಾನೆ. ಇಂಗ್ಲಿಷ್ನು ಕಲಿತಾ ಆರ್ತಿನ ಚೆನ್ನಾಗಿ ಮಜಾ ಮಾಡ್ತಾ ಕಾಲ ಕಳೀತಿರ್ತಾನೆ. ಆದ್ರೆ ಒಂದಿನ ಸಡನ್ ಆಗಿ ಆರ್ತಿ ಅಳ್ತಾ ಕಾಲ್ ಮಾಡ್ತಾಳೆ. ಏನಾಯ್ತು ನಿನಗೆ? ಭಯ ಪಡಬೇಡ, ನಾವು ಯಾವಾಗಲೂ ಮೀಟ್ ಆಗುವಂಥ ಪಾರ್ಕಿಗೆ ಬಾ, ಮಾತಾಡೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಪಾರ್ಕಿಗೆ ಬಂದು ಆರ್ತಿ ಜೋರಾಗಿ ಅಳ್ತಾ ಅವನನ್ನ ತಪ್ಕೊಳ್ತಾಳೆ. ಆಕಾಶ್ಗೆ ಭಯ ಆಗತ್ತೆ. ಏನಾಯ್ತು ನಿನಗೆ? ಯಾಕೆ ಇಷ್ಟು ಅಳ್ತಿದ್ಯಾ ಅಂತ ಕೇಳಿದಾಗ ತನ್ನ ಫೋನನ್ನು ತೆಗೆದು ಆಕಾಶ್ಗೆ ಕೊಡ್ತಾಳೆ. ಅದರಲ್ಲಿದ್ದ ವಿಡಿಯೋನ ನೋಡಿ ಆಕಾಶ್ ಒಂದು ಕ್ಷಣ ಶಾಕ್ ಆಗ್ತಾನೆ. ಇದೇನಿದು, ಯಾಕೆ ವಿಡಿಯೋ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ, ನಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾವಿಬ್ರು ಇರೋದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೆ? ಯಾರೋ ವಿಡಿಯೋ ಮಾಡಿ ನನಗೆ ಕಳಿಸಿರೋದು. ನನಗೆ 50,000 ಹಣ ಬೇಕು, ಕೊಡದೇ ಇದ್ರೆ ಇದನ್ನ ವೈರಲ್ ಮಾಡ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ನೀನೇನು ಭಯ ಪಡ್ಬೇಡ, ನಾನಿದ್ದೀನಿ ಅಲ್ವಾ, ನಾನು ಎಲ್ಲಾನು ನೋಡ್ಕೊಳ್ತೀನಿ. ನಿನಗೆ ಯಾವ ನಂಬರಿಂದ ಈ ವಿಡಿಯೋ ಬಂದಿತ್ತು ಅಂತ ನನಗೆ ಕಳಿಸ್ಕೊಡು, ನಾನು ಎಲ್ಲಾನು ನೋಡ್ಕೊಳ್ತೀನಿ ಅಂತ ಅವಳಿಗೆ ಧೈರ್ಯ ಹೇಳಿ ಮನೆಗೆ ಕಳಿಸಿ ಅವಳು ಕೊಟ್ಟಂಥ ನಂಬರನ್ನು ತಗೊಂಡು ತನ್ನ ಸ್ನೇಹಿತನ ಹತ್ತಿರ ಬರ್ತಾನೆ. ಅವನ ಸ್ನೇಹಿತ ಸೈಬರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಆ ನಂಬರನ್ನು ಅವನಿಗೆ ಕೊಟ್ಟು ಲೊಕೇಶನನ್ನು ಟ್ರೇಸ್ ಮಾಡೋದಕ್ಕೆ ಹೇಳ್ತಾನೆ. ಆಗ ಅವನು ಚೆಕ್ ಮಾಡಿ ಈ ನಂಬರ್ ಚೈತ್ರ ಅನ್ನೋವರ ಹೆಸರಲ್ಲಿದೆ ಅಂತ ಹೇಳಿ ಅಡ್ರೆಸ್ನು ಹೇಳ್ತಾನೆ. ಆಕಾಶ್ಗೆ ಒಂದು ಕ್ಷಣ ಶಾಕ್ ಆಗೋಗ್ಬಿಡತ್ತೆ. ಯಾಕೆ ಅಂದ್ರೆ ಅವನು ಮೊದಲು ಪ್ರೀತಿ ಮಾಡ್ತಾ ಇದ್ದಂತಹ ಚೈತ್ರಾಳ PG ಅಡ್ರೆಸ್ ಆಗಿರತ್ತೆ. ಆಕಾಶ್ಗೆ ತುಂಬಾ ಕೋಪನೂ ಬರತ್ತೆ. ಸೀದಾ ಚೈತ್ರಾಳ PG ಹತ್ರ ಬಂದು ಚೈತ್ರಾಳಿಗೆ ಕಾಲ್ ಮಾಡಿ ಕೆಳಗಡೆ ಬರುವಂತೆ ಹೇಳ್ತಾನೆ. ಅವಳು ಬಂದಾಗ ಅವಳಿಗೆ ಆ ವಿಡಿಯೋನ ತೋರಿಸ್ತಾನೆ. ಇದು ನೀನೇ ತಾನೇ ವಿಡಿಯೋ ಮಾಡಿರೋದು? ಯಾಕೆ ಆರ್ತಿ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಹಾಗವಳು ಜೋರಾಗಿ ನಗ್ತಾ, ಹೌದು ನಾನೇ ವಿಡಿಯೋ ಮಾಡಿರೋದು. ನನ್ನ ಜೊತೆ ಪ್ರೀತಿ ನಾಟಕ ಆಡಿ ಮತ್ತೆ ಅವಳ ಜೊತೆ ಮಜಾ ಮಾಡ್ತಿದ್ಯಲ್ಲ, ಅಂದ್ಮೇಲೆ ನಾನೇನ್ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾಳೆ. ಆಯ್ತು, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ, ಅದು ಗೊತ್ತಿದ್ದೇ ಮಾಡ್ತಿರೋದು. ನನಗೆ ಹಣ ಬೇಕು, 50,000. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನೀನ್ ಕೊಡದೇ ಇದ್ರೆ ಈ ವಿಡಿಯೋ ವೈರಲ್ ಆಗತ್ತೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಆಕಾಶ್ಗೆ ಚಿಂತೆ ಆಗತ್ತೆ. 50,000ಕ್ಕೆ ಏನ್ ಮಾಡ್ಲಿ ಅಂತ ತನ್ನ ತಂದೆ ಹತ್ರ ಹೋಗಿ ಇಂಗ್ಲಿಷ್ನಲ್ಲಿ ಮಾತಾಡ್ತಾ, ನಾನೀಗ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅವನ ಇಂಗ್ಲಿಷ್ನ ಕೇಳಿ ಖುಷಿಯಾದ ಅವನ ತಂದೆ, ಸರಿ ನಾಳೆಯಿಂದ ಕೆಲಸ ಮಾಡಬಹುದು ಅಂತ ಹೇಳಿದಾಗ, ನನ್ನ ಫ್ರೆಂಡ್ಗೆ ಪ್ರಾಬ್ಲಮ್ ಆಗಿದೆ, 50,000 ಹಣ ಬೇಕು, ದಯವಿಟ್ಟು ಕೊಡಿ, ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಲ್ಲ, 1 ತಿಂಗಳು ನನಗೆ ಸಂಬಳನೇ ಕೊಡಬೇಡಿ, ಪರವಾಗಿಲ್ಲ ಅಂತ ಕೇಳ್ಕೊಳ್ತಾನೆ. ಮೊದಲಿಗೆ ಅವನ ತಂದೆ ಕೊಡೋದಕ್ಕೆ ನಿರಾಕರಿಸಿದ್ರು ಕೂಡ ನಂತರ ಮಗನ ಮುಖದ ಮೇಲಿರುವಂಥ ಬೇಜಾರನ್ನ ನೋಡಿ ಹಣವನ್ನ ಅವನಿಗೆ ಕೊಡ್ತಾನೆ. ಅವಳು ಆ ಹಣನ ತಗೊಂಡು
ಖುಷಿಯಿಂದ ಹೋಗ್ತಿರ್ತಾಳೆ. ಆಗ ಕರೆದು ನಿಲ್ಲಿಸಿದಂಥ ಆಕಾಶ್ ಎಲ್ಲ ವಿಡಿಯೋನ ಡಿಲೀಟ್ ಮಾಡಿ ನನ್ನ ಮುಂದೆನೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅವನ ಮುಂದೆ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಹೊರಟೋಗ್ತಾಳೆ. ಇವನು ಕೂಡ ಖುಷಿಯಿಂದ ಮನೆಗೆ ಬರ್ತಾನೆ. ಆರತಿಗೆ ಕಾಲ್ ಮಾಡಿ ಇನ್ನೇನು ತೊಂದರೆ ಇಲ್ಲ, ನಾನು ಎಲ್ಲಾನು ಡಿಲೀಟ್ ಮಾಡಿಸಿದ್ದೀನಿ ಅಂತ ಹೇಳ್ತಾನೆ. ಆದರೆ ಮರುದಿನ ಚೈತ್ರ ಮತ್ತೆ ಅವನಿಗೆ ಆ ವಿಡಿಯೋನ ಕಳಿಸಿರ್ತಾಳೆ. ಈಗ ಕೋಪಗೊಂಡಂತಹ ಆಕಾಶ್ ಚೈತ್ರಾಳಿಗೆ ಕಾಲ್ ಮಾಡಿ, ನಿಂಗೇನಾದರೂ ಹುಚ್ಚಿಡ್ದಿದ್ಯಾ? ನಿನ್ನೆನೆ ನನ್ನ ಮುಂದೆ ಡಿಲೀಟ್ ಮಾಡಿದಂಥ ವಿಡಿಯೋನ ಮತ್ತೆ ಯಾಕೆ ಕಳಿಸಿದ್ಯಾ ಅಂತ ಕೇಳ್ತಾನೆ. ಆಗಳು ನಗ್ತಾ, ಆ ವಿಡಿಯೋ ಡಿಲೀಟ್ ಆಗಿಲ್ಲ, ಇನ್ನು ನನ್ನ ಹತ್ರನೇ ಇದೆ ಅಂತ ತೋರಿಸೋದಕ್ಕೆ ನಿನ್ನೆ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಈಗ ಅವನಿಗೆ ಇನ್ನಷ್ಟು ಕೋಪ ಬರುತ್ತೆ. ಕೋಪದಲ್ಲಿ ಅವಳಿಗೆ ಬೈತಾ ಕಿರ್ಚಾಡ್ತಾನೆ. ಆಗ ಅವಳು, ಜಾಸ್ತಿ ಕಿರ್ಚಾಡ್ಬೇಡ, ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಈ ನಿನ್ನ ಹಾರಾಟ ಕಿರ್ಚಾಟ ಎಲ್ಲಾನು ಒಂದೇ ಸಲಕ್ಕೆ ನಿಂತು ಹೋಗುತ್ತೆ ಅಂತ ಹೇಳಿದಾಗ, ನಿಂಗೇನು ಬೇಕು ಅಂತ ಕೇಳ್ತಾನೆ. ನಂಗೆ ಈಗಾಗಲೇ ಏನು ಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳಿದಾಗ, ನಿನಗೆ ಹಣ ಬೇಕು ತಾನೆ? ಆಗಲೇ ನಾನು ನಿನಗೆ ಕೊಟ್ಟಿದ್ದೀನಿ, ಮತ್ತೆ ಇನ್ನು ನನ್ನ ಕೈಲಿ ಕೊಡೋದಕ್ಕಾಗೋದಿಲ್ಲ, ಯಾಕಂದ್ರೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ. ಆಗ ಅವಳು ಜೋರಾಗಿ ನಗ್ತಾ, ನನ್ನ ಪ್ರೀತಿಗೆ ಮೋಸ ಮಾಡ್ತಿದ್ಯಾ? ನನ್ನ ಪ್ರೀತಿಗೆ ನೀನು ಕಟ್ಟೋ ಬೆಲೆ ಬರೀ 50,000ನಾ ಅಂತ ಕೇಳ್ತಾಳೆ. ಆಗ ಮತ್ತೆ ಎಷ್ಟು ಬೇಕಾಗಿತ್ತು ಅಂತ ಅವನು ಕೇಳ್ತಾನೆ. 25 ಲಕ್ಷ ಅಂತ ಹೇಳ್ತಾಳೆ. ಆಕಾಶ್ಗೆ ಒಂದ್ ಕ್ಷಣ ಶಾಕ್ ಆಗತ್ತೆ. ನೀನೇನ್ ಹೇಳ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? 25 ಲಕ್ಷ ಅಂದ್ರೆ ಅದು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ, ನಾನು ಎಲ್ಲಿಂದ ತರ್ಲಿ ಅಂತ ಕೇಳಿದಾಗ, ನಿನ್ನ ಹತ್ರ ಇರದೇ ಇರಬಹುದು, ನಿನ್ನ ಅಪ್ಪನ ಹತ್ರ ಅಂತೂ ಇದ್ದೇ ಇರತ್ತೆ, ನಿನ್ ಮರ್ಯಾದೆ ಉಳಿಬೇಕು ಅಂದ್ರೆ ನೀನು 25 ಲಕ್ಷನ ಕೊಡ್ಲೇಬೇಕು ಅಂತ ಹೇಳಿದಾಗ, 50,000 ಕೊಟ್ಮೇಲೆ ಡಿಲೀಟ್ ಮಾಡ್ತೀನಿ ಅಂದೆ, ಮತ್ತೆ ಈಗ 25 ಲಕ್ಷ ಕೇಳ್ತಿದ್ಯಾ? ಮತ್ತೆ ಅದನ್ನ ಕೊಟ್ರು ನೀನೇನು ಸುಮ್ಮನೆ ಆಗೋದಿಲ್ಲ, ಮತ್ತೆ ಇನ್ನಷ್ಟು ಹಣಕ್ಕೆ ಬೇಡಿಕೆ ಇಡ್ತೀಯ ಅಂತ ಕೇಳಿದಾಗ, ಇಲ್ಲ, ಈ ಸಲ ನಾನು ಆ ರೀತಿ ಮಾಡೋದಿಲ್ಲ, ನೀನು 25 ಲಕ್ಷನ ನನಗೆ ಕೊಟ್ಟು ನಂತರ ನಾನು ನಿನ್ನ ತಂಟೆಗೂ ಬರೋದಿಲ್ಲ, ನಿನ್ ಕಣ್ಣಿಗೂ ಕಾಣೋದಿಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆದ್ರೆ ಹಣಕ್ಕೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಆಗ ತನ್ನ ತಂದೆ ಮಲಗಿದ್ದಾಗ ನಿಧಾನಕ್ಕೆ ಅವ್ರ ರೂಮ್ಗೆ ಹೋಗಿ ಅವರ ಕ್ರೆಡಿಟ್ ಕಾರ್ಡ್ನ ತಗೊಂಡು ತನ್ನ ಅಕೌಂಟ್ಗೆ 25 ಲಕ್ಷನ ಹಾಕೊಂಡು ಅವಳು ಹೇಳಿದಂತಹ ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಬೆಳಗ್ಗೆ ಎದ್ದಂತಹ ಅವನ ತಂದೆಗೆ 25 ಲಕ್ಷ ಕಟ್ ಆಗಿರುವಂತ ಮೆಸೇಜ್ ನೋಡಿ ಆತಂಕ ಆಗತ್ತೆ. ಅವ್ರ ರೂಮಲ್ಲಿರುವಂತಹ CCTVನ ತೆಗೆದು ನೋಡಿದಾಗ ತನ್ನ ಮಗನೇ ಮಾಡ್ತಿರೋ ಕೆಲಸನ ನೋಡಿ ಆತಂಕವಾಗಿ ಆಕಾಶ್ ನನ್ನ ಕರೆದು ಅದನ್ನ ತೋರಿಸಿ, ಏನ್ ಮಾಡ್ತಿದ್ಯಾ, ನಿನಗೆ ಅಷ್ಟು ಹಣ ಯಾಕೆ ಬೇಕಾಗಿತ್ತು ಅಂತ ಕೇಳ್ತಾರೆ. ಆಗ ನಡೆದಂಥ ಎಲ್ಲಾ ವಿಷಯವನ್ನ ಅವನ ತಂದೆ ಹತ್ರ ಹೇಳ್ಕೊಂಡು ಅಳ್ತಾನೆ ಆಕಾಶ್. ನೀನೇನು ಯೋಚನೆ ಮಾಡಬೇಡ, ನೀನು ಯಾರ ಅಕೌಂಟಿಗೆ ಹಾಕಿದ್ಯಾ ಅದನ್ನ ನನಗೆ ಕೊಡು, ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿದಾಗ, ನಾನು ಒಂದೇ ಅಕೌಂಟಿಗೆ ಹಾಕಿಲ್ಲ, 25 ಅಕೌಂಟ್ ನಂಬರ್ ಅನ್ನ ಕೊಟ್ಟಿದ್ರು, ಎಲ್ಲಾ ಅಕೌಂಟಿಗೂ 1 ಲಕ್ಷವನ್ನ ಹಾಕಿದ್ದೀನಿ ಅಂತ ಹೇಳ್ತಾನೆ. ನೀನೇನು ಟೆನ್ಷನ್ ಆಗ್ಬೇಡ, ಅದೆಲ್ಲವನ್ನ ನನ್ನ ಹತ್ರ ಕೊಡು ಅಂತ ಹೇಳಿ ಕಮಿಷನರ್ಗೆ ಫೋನ್ ಮಾಡಿ ಎಲ್ಲಾ ವಿಷಯನ ತಿಳಿಸಿ ಹಾಗೆ ಎಲ್ಲಾ ಅಕೌಂಟ್ ನಂಬರ್ಗಳನ್ನು ಕೊಟ್ಟಾಗ 2 ದಿನ ಬಿಟ್ಟು ಮತ್ತೆ ಆಕಾಶ್ನ ತಂದೆಗೆ ಫೋನ್ ಮಾಡಿದಂತಹ ಕಮಿಷನರ್ ಸ್ಟೇಷನ್ಗೆ ಬರೋದಕ್ಕೆ ಹೇಳ್ತಾರೆ. ಆಕಾಶ್ ಮತ್ತೆ ಅವನ ತಂದೆ ಅಲ್ಲಿ ಹೋಗಿ ನೋಡಿದಾಗ ಅರವಿಂದ್, ಆರ್ತಿ, ಚೈತ್ರ 3 ಜನನು ಅಲ್ಲಿ ನಿಂತಿರ್ತಾರೆ. ಆಕಾಶ್ ಅವರನ್ನ ನೋಡಿ ಶಾಕ್ ಆಗಿ ಇನ್ಸ್ಪೆಕ್ಟರ್ ಹತ್ರ ಬಂದು, ಇದೇನಿದು, ಇವರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳಿದಾಗ, ನೀವ್ ಹಾಕಿದ ಹಣ
ಇಲ್ಲಿ ನಿಂತಿರೋರ ಹೆಸರಿಗೆ ಹೋಗಿರೋದು ಅಂತ ಹೇಳಿದಾಗ ಒಂದು ಕ್ಷಣ ಆಕಾಶ್ನಲ್ಲಿ ಆ ಮೂವರನ್ನು ನೋಡ್ತಾನೆ. ಆಗ ಆ ಇನ್ಸ್ಪೆಕ್ಟರ್, ಈ 3 ಜನಕ್ಕೂ ಇದೇ ಕೆಲಸ, ಯಾರಾದ್ರೂ ದೊಡ್ಡ ಶ್ರೀಮಂತರ ಮಕ್ಕಳು ಕಣ್ಣಿಗೆ ಬಿದ್ದರೆ ಸಾಕು ಅವ್ರನ್ನ ಟ್ರ್ಯಾಪ್ ಮಾಡಿ ಹಣ ದೋಚೋದೇ ಕೆಲಸ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಹಣ ನಿಮಗೆ ವಾಪಸ್ ಸಿಗುತ್ತೆ, ನೀವಿನ್ನು ಹೊರಡಿ, ಇವರನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅವನ ತಂದೆ ಆಕಾಶ್ನ ಹತ್ರ ಬಂದು, ಇನ್ಮೇಲೆ ಯಾರಾದರೂ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಹಿಂದು ಮುಂದೆ ನೋಡಿ ಒಂದ್ಸಲ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡು. ನೋಡು, ನಿನ್ನ ಒಂದು ಎಡವಟ್ಟಿಂದ ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ. ದುಡ್ಡು ಹೋದ್ರೆ ಮತ್ತೆ ಸಂಪಾದನೆ ಮಾಡ್ತೀನಿ, ಆದರೆ ಆ ವಿಡಿಯೋಯಿಂದ ನಿನ್ನ ಮನಸ್ಸಿಗೆ ನೋವಾಗಿ ನಿನಗೇನಾದರೂ ಮಾಡ್ಕೊಂಡ್ಬಿಟ್ಟಿದ್ದಿದ್ರೆ, ಇರೋನು ನೀನೊಬ್ಬನೇ ಮಗ, ಏನೇ ಇದ್ರೂ ಮುಕ್ತವಾಗಿ ನನ್ನ ಹತ್ರ ಹಂಚ್ಕೋ, ಮತ್ತೆ ಈ ರೀತಿ ಮಾಡಬೇಡ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಕತೆ? ಸಕ್ಕದಾಗಿತ್ತಲ್ಲ? ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ